ಇವತ್ತು GBA ಚುನಾವಣೆಯನ್ನು ಆಗಸ್ಟ್ ಎಂಡಷ್ಟೊತ್ತಿಗೆ ಚುನಾವಣೆಯನ್ನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನವನ್ನು ಕೊಟ್ಟಿದೆ. ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತೀವಿ. ಈ ಸರ್ಕಾರ ನೆಪಗೊಳ್ಳ ಒಡ್ಡಿ ಈ ಚುನಾವಣೆಯನ್ನು ಮುಂದೂಡ್ತಾ ಇತ್ತು. ಯಾದಕ್ಕೆ ಈ ಚುನಾವಣೆಯನ್ನು ಮಾಡಿದ್ರೆ 5 ಪಾಲಿಕೆನಲ್ಲಿ BJP ಬರುತ್ತೆ ಅಂತ ಅವ್ರಿಗೆ ಕೂಡ ಗೊತ್ತಿದೆ, ಸರ್ವೆ ರಿಪೋರ್ಟ್ ಕೂಡ ಇದೆ. ಯಾಕೆಂದರೆ ಇವತ್ತು ಜನಗಳಿಗೆ ಇವರೇನು ತೊಂದರೆ ಕೊಡ್ತಿದ್ದಾರೆ, ಬಿ ಖಾತೆಯಿಂದ ಎ ಖಾತೆಗಳಾಗಿರ್ಬೋದು, ಟ್ಯಾಕ್ಸಸ್ ಬಗ್ಗೆ ಇರ್ಬೋದು, ವಾಟರ್ ಬಗ್ಗೆ ರೇಟ್ ಜಾಸ್ತಿ ಆಗಿದೆ, ಬೆಸ್ಕಾಂ ರೇಟ್ ಜಾಸ್ತಿ ಆಗಿದೆ, ಎಲ್ಲ ಏನು ರೇಟನ್ನು ಜಾಸ್ತಿ ಮಾಡಿದರೆ ಸರ್ಕಾರಕ್ಕೆ ವಿರುದ್ಧವಾಗಿ ಜನ ಆಕ್ರೋಶವನ್ನು ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಚುನಾವಣೆಯನ್ನು ಮುಂದಾಕಬೇಕು ಅಂತ ಈ ಸರ್ಕಾರ ಏನು ಅಪೀಲ್ ಹೋಗಿತ್ತು, ಅದಕ್ಕೆ ಸುಪ್ರೀಂ ಕೋರ್ಟಿಂದ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಆಗಸ್ಟ್ 31 ಒಳಗಡೆ ಚುನಾವಣೆ ಮಾಡಬೇಕು ಅಂತ. ಅದಕ್ಕೆ ನಾವೆಲ್ಲ ಸ್ವಾಗತವನ್ನು ಮಾಡ್ತೀವಿ. ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ನಾನು ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.